friends, welcome to Pattankal English Academy and Banashankari English Academy. PUC second year, question number 31A. Prepositions. ಈ ಟಾಪಿಕ್ ಕುರಿತು ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಗಳನ್ನ ನಿಮಗೆ ಬಿಡಿಸಿಕೊಡ್ತೇನೆ. ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತೇನೆ. ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ಸ್ ಅನ್ನ ಮಾಡಿಕೊಟ್ಟೇನೆ. ಇದು ಆಕ್ಚುಲಿ ಕ್ವಶನ್ ನಂಬರ್ 31. ಇಲ್ಲಿ ಏನಿರ್ತಾವಂತಂದ್ರ one question from either article or preposition, one each on subject verb agreement, tenses and jumbled words. one question article ಇಲ್ಲ preposition ಮೇಲೆ ಇರ್ತೈತಿ, ಎರಡರಲ್ಲಿ ಒಂದರ ಮೇಲೆ ಇರ್ತೈತಿ, ಆಪ್ಷನಲ್. ಇನ್ನು ಒಂದು ಕ್ವಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇರ್ತೈತಿ, ಒಂದು ಕ್ವಶನ್ ಟೆನ್ಸ್ ಮೇಲೆ ಇರ್ತೈತಿ, ಒಂದು ಕ್ವಶನ್ ಜಂಬಲ್ಡ್ ವರ್ಡ್ಸ್ ಮೇಲೆ ಇರ್ತೈತಿ. 4 ಮಾರ್ಕ್ಸ್ ಕ್ವಶನ್ ಇರ್ತೈತಿ. ಇದು 31A ದೊಳಗ ಹಿಂದಿನ ವಿಡಿಯೋದೊಳಗ ಇದು ಮಾಡೇನ್ರಿ, ಆರ್ಟಿಕಲ್ಸ್ ಮುಗಿಸ್ಕೊಟ್ಟಿನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದನ್ನ ಮಾಡಿಕೊಡ್ತೀನಿ. ಪ್ರಿಪೋಸಿಷನ್ಸ್ ಒಂದು 10 ಕ್ವಶನ್ಸ್ಗಳು ಕೊಟ್ಟಾರಲ್ಲೇ 10 ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ. ಇವೇ ಬರ್ತಾವಂತ ಹೆಂಗೆ ಹೇಳೋದ್ರಿ, ಬರೋದಿಲ್ಲ ಅಂತಾನೆ ಹೆಂಗೆ ಹೇಳ್ತೀರಿ ಹೇಳ್ರಿ ನೀವು. ಭಾಳ ಕಷ್ಟದ ಏನಿಲ್ಲ ರೀ, ನಮಗೆಲ್ಲ ಚಲೋ ವರ್ಕ್ ಮಾಡಲಿ ಅಂತ ತಿಳ್ಕೊಂಡು ಆ ಥರ ಇರ್ತದೆ ಪದ್ಧತಿ. ನಾವು ಲಿಮಿಟೆಡ್ ಕೆಲಸ ಮಾಡಿದೆವು ಅಂದ್ರೆ ಲಿಮಿಟೆಡ್ ನಾಲೆಜ್ ಇರ್ತದೆ. ನಾವು ವೈಡ್ ರೇಂಜ್ ಆಫ್ ವರ್ಕ್ ಮಾಡಿದೆವಪ್ಪ ಅಂದ್ರೆ ವೈಡ್ ರೇಂಜ್ ಆಫ್ ನಾಲೆಜ್ ಬರ್ತೈತಿ. ಯಾವ ಬೇಕು ಹೇಳ್ರಿ. ಹಾಗಾಗಿ ವೈಡ್ ರೇಂಜ್ ಆಫ್ ವರ್ಕ್ ಮಾಡಿ ನಾವು ಸ್ಟ್ಯಾಂಡ್ ಆಗಬೇಕು, ನಾಳೆ ಸ್ಟೇಬಲ್ ಆಗಬೇಕು, ವರ್ಕ್ ಮಾಡ್ಬೇಕ್ರಿ. ಅಂದ್ರೆ ಇವು ಏನದವಲ್ಲ ಇವನು ಬಿಡಿಸ್ಬೇಕು, ಮತ್ತೆ ಅವರ ಕ್ವಶನ್ ಪೇಪರ್ ಇದ್ರೆ ಅವನು ಬಿಡಿಸ್ಬೇಕು, ಪ್ರಿಪೋಸಿಷನ್ ಬಗ್ಗೆ ಟಾಪಿಕ್ ಓದಬೇಕು. ಬಹಳ ಮುಖ್ಯವಾಗಿ ಅಂದ್ರೆ ವರ್ಕ್ ಬುಕ್ ನಲ್ಲಿ ಕೊಟ್ಟಿರ್ತಕ್ಕಂಥ ಥಿಯರಿ ಓದ್ಬೇಕ್ರಿ. ಬಹಳ ಐತಿ. ಸರಿ, ಶಾರ್ಟ್ಕಟ್ ರೂಟ್ ಸ್ವಲ್ಪ ಹುಡುಕ್ತಿವಂದ್ರ ಅಷ್ಟು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾರ್ಡ್ ವರ್ಕ್ ಮಾಡಲೇಬೇಕು, ಲಾಂಗ್ ವರ್ಕ್ ಮಾಡಲೇಬೇಕ್ರಿ. ಅಂದ್ರೆ ನಾವು ಸ್ಟೇಬಲ್ ಆಗ್ತೀವಿ. ನಾಳೆ 4 ಮಂದಿಗೆ ನಮಗೆ ಹೇಳೋ ಸಾಮರ್ಥ್ಯ ಬರ್ತೈತಿ. ಮತ್ತೆ ಈಗಿನ ವಿದ್ಯಾರ್ಥಿಗಳಂದ್ರೆ ಮತ್ತೆ ನಾಳೆ ನೀವು ಟೀಚರ್ ಆಗೋಲ್ರಿ, ಅದಕ್ಕೆ ಥರೋ ನಾಲೆಜ್ ಇರಲಿ ಅಂತ ತಿಳ್ಕೊಂಡು ಇರ್ತಾವ. ಅವನ್ನೆಲ್ಲ ನಾವು ಭಾಳ ಓದ್ಬೇಕ್ರಿ. ಬುಕ್ಸ್ ಓದ್ರಿ. ಮತ್ತೆ ಪ್ರಿಪೋಸಿಷನ್ ಬಗ್ಗೆ ಈ ಕ್ವಶನ್ ಬ್ಯಾಂಕ್ ಅಂತೂ ನಿಮಗೆ ಏನಾಗ್ತೈತಲ್ಲ, ಒಂಥರ ಏನಂದ್ರೆ ಒಂಥರ ಫ್ರೆಂಡ್. ಇದು ಕ್ವಶನ್ ಬ್ಯಾಂಕ್ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೈತೆ ನಿಮಗೆ ನನ್ನ ಶಕ್ತಿ ಕಡಿಮೆ ಆದಾಗ ಫ್ರೆಂಡ್ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತಾರಲ್ಲ, ಆ ತರಹ ಇದೊಂದು ಫ್ರೆಂಡ್. ಇದು ಎಲ್ಲದನ್ನೂ ಇದು ಆಗೋದಿಲ್ಲ, ಬಟ್ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೈತಿ. ಪ್ರಿಪೋಸಿಷನ್ ಅಂದ್ರೆ ಇನ್ನು, ಆನು, ಯಾಟ್, ಫಾರ್, ಫ್ರಾಮ್ ಇಲ್ಲ ಸಿಂಪಲ್ ಪ್ರಿಪೋಸಿಷನ್ಸ್ ಅದಾವ್ರಿ, ಕಾಂಪೌಂಡ್ ಪ್ರಿಪೋಸಿಷನ್ಸ್ ಅದಾವ್ರಿ, ಫ್ರೇಸ್ ಪ್ರಿಪೋಸಿಷನ್ಸ್ ಅದಾವ್ರಿ. ಇವನ್ನ ನೋಡಿದ್ದೀನಿ ನಾನು. ಇವನ್ನೆಲ್ಲ ಸಿಂಪಲ್ ಬರ್ತಾವ್ರಿ, ಇಲ್ಲ ಕಾಂಪೌಂಡ್ ಬರ್ತಾವ್ರಿ. ಫ್ರೇಸ್ ಪ್ರಿಪೋಸಿಷನ್ ಬರುವಂತದ್ದು ಯಾವುದೂ ಇಲ್ಲ. ಈಗ ಸಿಂಪಲ್ ಪ್ರಿಪೋಸಿಷನ್ ಅಂದ್ರೇನು, ಇನ್ನು, ಆನು, ಯಾಟ್, ಫಾರ್, ಫ್ರಾಮ್ ಸಿಂಪಲ್ ಪ್ರಿಪೋಸಿಷನ್. ಕಾಂಪೌಂಡ್ ಪ್ರಿಪೋಸಿಷನ್ ಅಂದ್ರೇನು, ಅಬೌಟ್, ಅರೌಂಡ್, ಬಿಹೈಂಡ್, ಬಿಟ್ವೀನ್, ಅಬೌವ್, ಬಿಲೋ, ಅಮಂಗ್, ಅಮಿಡಿಸ್ಟ್, ಇವೆಲ್ಲ ಕಾಂಪೌಂಡ್ ಪ್ರಿಪೋಸಿಷನ್. ಇನ್ನು ಫ್ರೇಸ್ ಪ್ರಿಪೋಸಿಷನ್ ಅಂದ್ರೆ ಏನು, ಇನ್ ಫ್ರಂಟ್ ಆಫ್, ಆನ್ ಅಕೌಂಟ್ ಆಫ್, ಇನ್ ಲೂ ಆಫ್, ಆನ್ ಬಿಹಾಫ್ ಆಫ್, ಇವೆಲ್ಲ ವಿತ್ ರೆಫರೆನ್ಸ್, ಇನ್ ರೆಸ್ಪಾನ್ಸ್ ಟು, ಇವೆಲ್ಲ ಏನದವಲ್ಲ ಫ್ರೇಸ್ ಪ್ರಿಪೋಸಿಷನ್ಸ್ ಆಗ್ತಾವ್ರಿ. ಈ ಕೊಟ್ಟಂತ ಕ್ವಶನ್ಸ್ಗಳು ನೋಡಿದ್ರ none of these needs phrase preposition. We have to fill these blanks with either simple or compound prepositions. Preposition is one of the most difficult topics
ಇದು ಪ್ರಿಪೋಸಿಷನ್. ಹೌದು 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 ಹೌದು, ಇದು ಟಫ್ ಟಾಪಿಕ್ ರೀ. ಇದು ಪ್ರಿಪೋಸಿಷನ್ ಟಫ್ ರೀ, ಆರ್ಟಿಕಲ್ ಟಫ್ ರೀ. ಆಮೇಲೆ ನನಗೊಂದು ಸ್ವಲ್ಪ ಟಫ್ ಎಲ್ಲಿ ಅನಿಸ್ತೈತೆ ಅಂದ್ರೆ ಮಾಡಲ್ಸ್ ಒಂದು ಟಫ್ ಅನ್ಸ್ಲಿಕ್ಕೆ ಆಗ್ಬಿಟ್ಟವ್ರಿ. ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಂಗೆ ಬರ್ತದೆ. ಒಂದು ಪುಸ್ತಕ ನೋಡಿದ್ರೆ ಹಿಂಗಿರ್ತದೆ, ಇನ್ನೊಂದು ಪುಸ್ತಕ ನೋಡಿದ್ರೆ ಹಂಗಿರ್ತದೆ. ಮಾಡಲ್ಸ್ ಒಂದು ಸ್ವಲ್ಪ ಒಮ್ಮೊಮ್ಮೆ ಏನಪ್ಪ ಇದು ಅಂತ ಅನಿಸ್ಬಿಡ್ತೈತ್ರಿ. ಮಾಡಲ್ಸು, ಪ್ರಿಪೋಸಿಷನ್ಸು ಅಂಡ್ ಆರ್ಟಿಕಲ್ಸ್. ಇಂಡಿಫರೆಂಟ್ ಆರ್ಟಿಕಲ್ಸ್ ಪ್ರಶ್ನೆ ಬರೋದಿಲ್ರಿ, ಡಿಫರೆಂಟ್ ಆರ್ಟಿಕಲ್ ಪ್ರಶ್ನೆ ಬರ್ತೈತಿ. ಏನಂದ್ರು ಥರೋ ನಾಲೆಜ್ ಬೇಕು. ಹೇಳ್ತೀನಿ ಬರ್ರಿ. ಸಮರ್ಥ ಗೋಸ್ ಒಂದಿಷ್ಟು ವರ್ಬ್ ಫಾಲೋಡ್ ಬೈ ಪ್ರಿಪೋಸಿಷನ್ಸ್ ಅಂತ ಅದಾವ್ರಿ. ಅವನು ಸ್ವಲ್ಪ ನೋಡ್ಕೋಬೇಕ್ರಿ. ಸಫರ್ ಫ್ರಮ್, ಡೈ ಆಫ್, ವಾಂಟ್ ಆಫ್, ಲುಕ್ ಫಾರ್, ಡಿವೈಡ್ ಇಂಟು, acquainted with, famous for, good at, dull in. ಇವು ರೆಂಡನ್ ಮಾರ್ಟಿನ್ ಗ್ರಾಮರ್ ಬುಕ್ನಾಗ ಕೊಟ್ಟಾರ ನೋಡ್ರಿ, ಒಂದು ಲಿಸ್ಟ್ ಐತಿ. ಪ್ರಿಪೋಸಿಷನ್ ಮುಗಿದ ಮೇಲೆ ನಂತರ ಲಾಸ್ಟಿಗೆ ಏನೋ ಕೊಡ್ತಾರ. ಒಂದು ಸ್ವಲ್ಪ ಅದನ್ನ ಸ್ವಲ್ಪ ಗಟ್ಟಿ ಹಾಕ್ಬೇಕು ನೋಡ್ರಿ, ಅದನ್ನ ಸ್ವಲ್ಪ ಗಟ್ಟಿ ಹಾಕ್ಬೇಕ್ರಿ. ಹೌದೌದು, ಬಾಯಟ್ ಹಾಕ್ಬೇಕ್ರಿ. ಸಫರ್ ಫ್ರಮ್, want of, die of, look for, divide into, famous for, yes, good at, dull in. ಹೆಂಗತೆ ಓದಾವ್ರಿ, ಅವನ್ನ ಸ್ವಲ್ಪ ಬಾಯಟ್ ಹಾಕ್ಬಿಡ್ರಿ, ಅನುಕೂಲ ಆಗ್ತದೆ ನಿಮಗೆ. ಗೋಸ್ ಫಾರ್ ಬಂದ್ಬಿಡ್ತೈತಿ ಇಲ್ಲಿ. ತುಟಿನಾಲಿಗೆಗೆ ಸ್ವಲ್ಪ ಅನುಭವನೇ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ಇಲ್ಲಿ, ಅನುಭವ. ಸಮರ್ಥ ಗೋಸ್ ಫಾರ್ ಎ ವಾಕ್ ಎವ್ರಿ ಮಾರ್ನಿಂಗ್. ಫಾರ್ ಬಂದ್ರೆ ಕರೆಕ್ಟ್ ಆಗ್ತೈತಿ ಇಲ್ಲಿ. ಗೋಸ್ ಫಾರ್ ಇಲ್ಲಿ ಫಾರ್ ಹಾಕ್ರಿ. ನನಗೆ ಅಷ್ಟು ಬರೆಯೋದು ಒಂದು ಸ್ವಲ್ಪ ಇದಾಗ್ತದೆ, ಲೇಟ್ ಆಗ್ಬಿಡ್ತೈತ್ರಿ. ಗೋಸ್ ಫಾರ್ ಎ ವಾಕ್. ಕಾಂಕ್ಯುಲೆನ್ಸ್ ಈಸ್ ಥಿಕ್ಕರ್. ಇದನ್ನ ಲಕ್ಕಿಲಿ ಏನಾಗೈತೆ ಅಂದ್ರೆ ನಿನ್ನೆ ನಮ್ಮ ಗ್ರೀನ್ ಬೋರ್ಡ್ ಮೇಲೆ ಬರೆದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ತಿಳಿಸಿನಿ. ಅದನ್ನ ಏನ್ ತಿಳಿಸ್ಬೇಕಂದ್ರೆ ಲಿಂಕರ್ ತಿಳಿಸುವಾಗ ಬಂತಿದ್ರಿ. ಲಿಂಕರ್ ಅಲ್ಲ, ಐ ಆಮ್ ಸಾರಿ, ಈ ಏನ್ ತಿಳಿಸುವಾಗ ಬಂತ್ರಿ ನಿನ್ನೆ, ಫ್ಲೋ ಚಾರ್ಟ್ ಅಂದ್ರೆ ನೋಟ್ ಮೇಕಿಂಗ್. ಕ್ವಶನ್ ತಿಳಿಸ್ತಿದೆ ನಿನ್ನೆ ಮೊನ್ನೆ ಇಷ್ಟ ತಿಳಿಸಿನಿ. ಇದು ಬಂತು ಕಾಂಕೇವ್ ಕಾನ್ವೆಕ್ಸ್ ಅಂತ ಬಂತ್ರಿ. ಥಿಕ್ಕರ್, ಮಿಡಲ್, ಫ್ಲಾಟ್, ಕಮ್ಸ್ ಇನ್ಸೈಡ್, ಗೋಸ್ ಔಟ್ಸೈಡ್, ಹಿಂಗತೆ ಬಂತದು. ಲೆನ್ಸ್ ಬಗ್ಗೆ ಐತದ. ಓದಿದ್ನೆಲ್ಲ ನೆನಪಾಗ್ಬಿಡುತ್ತೆ ನನಗದು. ಆಟ್ ಬರ್ತೈತಿ ಇಲ್ಲಿ. ಕಾಂಕೇವ್ ಲೆನ್ಸ್ ಈಸ್ ಥಿಕ್ಕರ್ ಆಟ್. ಹೌದ್ರಿ, ಆಟ್ ಬರ್ತೈತಿ. ಥಿಕ್ಕರ್ ಆಟ್ ದ ಎಡ್ಜಸ್. ಇನ್ನೊಂದು ಕಾನ್ವೆಕ್ಸ್ ಥಿಕ್ ಅಟ್ ಮಿಡಲ್, ಥಿನ್ ಅಟ್ ಎಡ್ಜಸ್ ಅಂತ ಬರ್ತೈತಿ. ಫ್ಲೋ ಚಾರ್ಟ್ ಎಲ್ಲಿ ಇದ್ರಾಗ ಕೊಟ್ಟಾರ ನೋಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಲ್ಲ, ಮಾಡೆಲ್ ಕ್ವಶನ್ ಪೇಪರ್ 2025 1, 2, 3 ಬಿಫೋರ್ ಆನ್ಯುವಲ್ ಎಕ್ಸಾಮಿನೇಷನ್ ನಂಬರ್ 1 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಲ್ಲ. ಆ ಮಾಡೆಲ್ ಕ್ವಶನ್ ಪೇಪರ್ ಒನ್ ಆಫ್ ದಿ ಕ್ವಶನ್ ಪೇಪರ್ಸ್ ಐತ್ರಿ. ಅದು ನಿನ್ನೆ ಬಿಡಿಸಿನಿ. ಅಷ್ಟು 3 ಕ್ವಶನ್ ಪೇಪರ್ ಅನ್ನು ಬಿಡಿಸಿನಿ, ಪ್ಲಸ್ ಒಂದು ಯಾವುದೋ ಬೇರೆ ಇನ್ನೊಂದು ತಗೊಂಡು ಬಿಡಿಸಿನ್ರಿ. ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ತಗೊಂಡು ಬಿಡಿಸಿನಿ. ಫ್ಲೋ ಚಾರ್ಟ್ ಬಿಡಿಸಿನಿ, ಲಿಂಕರ್ ಬಿಡಿಸಿನಿ. ನಮ್ಮ ಕಾಲೇಜಿನಲ್ಲಿ ನಮ್ಮ ಹುಡುಗರು ಬಿಡಿಸಿದ್ದು ಇದು. ಬರ್ನಾರ್ಡ್ ಶಾ ವಾಸ್ ಫ್ಯಾಸಿನೇಟೆಡ್. ಇದೇನು ಪ್ಯಾಸಿವ್ ಫಾರ್ಮ್ ಅದ, ಇದು ಆಟೋಮ್ಯಾಟಿಕಲಿ ಬೈ ಬರ್ತದೆ. ಅವರ ನ್ಯಾಷನಲ್ ಅಂತಮ್ ಈಸ್ ರಿಟನ್ ಬಾಯ್ ಅಂತೀವಲ್ಲ, ಬಾಯ್ ಬರ್ತೈತಲ್ರಿ. ಪ್ಯಾಸಿವ್ ವಾಯ್ಸ್ ಅದ. ಪ್ಯಾಸಿವ್ ವಾಯ್ಸ್ ನ ಬಾಯ್ ಬರ್ತದೆ, ಮತ್ತೆ ಇನ್ನೇನು ಬರ್ತದೆ ಹೇಳ್ರಿ. ಇದು ಡೌಟ್ ಇಲ್ಲ. ದ ಡೋರ್ ಈಸ್ ಮೇಡ್ ಬೈ ದ ಕಾರ್ಪೆಂಟರ್. ಹಿಂಗತ್ತೆ. ದಿಸ್ ಲೆಸನ್ ಈಸ್ ಟಾಟ್ ಬೈ ಮೈ ಫಾದರ್. Food is cooked by my mother. The green board is cleaned by the teacher. ಹಿಂಗತ್ತೆ ಬಾಯ್ ಬರ್ಬೇಕಲ್ರಿ.
The young boy was keen to know about. ಇದು ಆರಾಮಾಗಬೇಕು, ಬರ್ಡ್ ಬಗ್ಗೆ ತಿಳ್ಕೋಬೇಕು. ಡಾಕ್ಟರ್ ಸಲೀಂ ಅಲಿ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲ ಇರಬಹುದು ಅಂತ ಅನಿಸ್ತದ ನಮ್ಗೆ. ಅಬೌಟ್ ಬೇಕ್ರಿ ಇಲ್ಲೇ. The young boy was keen to know about the birds. ಬರ್ತದೆ. ಓಕೆ, ಬಟರ್ಫ್ಲೈ ಬಗ್ಗೆ ಒಂದು ಲೆಸನ್ ಅದ 10th. ಅಲ್ಲಿ ಒಂದು ಹೌದು ಅದು ಸೈಂಟಿಸ್ಟ್ ಬಗ್ಗೆ ಇಂಗ್ಲಿಷ್ ಮೀಡಿಯಂದವ್ರದ್ದು RMS ಸ್ಕೂಲಿಂದ ಸ್ಟೂಡೆಂಟ್ ಲೆಸನ್ದಾಗ ಬರ್ತದೆ ಒಂದು ಸೈಂಟಿಸ್ಟ್. ಅಲ್ಲಿ ಸೆಂಟೆನ್ಸ್ ಬಂದೈತ್ರಿ. 5th, ರವೀಂದ್ರನಾಥ ಟ್ಯಾಗೋರ್ won the Nobel Prize. ಇದನ್ನ ಬಹಳ ಸಲ ಓದಿವಲ್ರಿ ನಾನು. ಬರ್ತದೆ ಫಾರ್ ಗೀತಾಂಜಲಿ ಅಂತ ಹೇಳಿ. ಫಾರ್ ಬರ್ತದೆ ಇಲ್ಲಿ, ಫಾರ್ ಗೀತಾಂಜಲಿ. ಇದಂತೂ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ಪ್ರಿಪೋಸಿಷನ್ ಆದ್ರೂ ತಪ್ಪಿಸ್ತಾವ್ರಿ ಒಮ್ಮೊಮ್ಮೆ. ದ ರಿವೈಸ್ಡ್ ಎಡಿಷನ್ ಆಫ್ ದ ಡಿಕ್ಷನರಿ ಕಮ್ಸ್ ವಿತ್ ಅಂತ ಹಾಕ್ಬಿಡ್ರಿ, ವಿತ್ ಎ CD ವರ್ಷನ್ ಆಫ್ ಇಟ್. ನಾನು ತಗೊಂಡಲ್ರಿ ಒಂದು 2 ಡಿಕ್ಷನರಿ ತಗೊಂಡೆ ಅವಾಗ. CD ಬಂದು ಅದ್ರ ಕೂಡ, ಬಟ್ ಏನು ಯೂಸ್ ಮಾಡಿಲ್ಲಲ್ಲ. ಇವೆಲ್ಲ ಲ್ಯಾಪ್ಟಾಪ್ ಒಂದು CD ಅವಶ್ಯಕತೆ ಬೀಳಿರಲಿಲ್ಲ. ವಿತ್ ಅಂತ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ಮೊದಲ ಬರ್ತಿದ್ದಿಲ್ಲ, ಮೊದಲ ಬುಕ್ಸ್ ಅಷ್ಟ ಬರ್ತಿದ್ವು ರೀ. ನಂತರ ಸಾಫ್ಟ್ವೇರ್ ಡೆವಲಪ್ ಆದ್ಮೇಲೆ ಬುಕ್ಸ್ ಜೊತೆಗೆ ಮತ್ತೆ ಇದು ಬರ್ಲಿಕ್ಕೆ CD ಬರ್ಲಿಕ್ಕೆ. ಇದೇನಿಲ್ಲ, ಎಲ್ಲಾನು CD ಇದ್ರೊಳಗೆ ಬಂದ್ಬಿಡ್ತಾವ್ರಿ. ಸಾಫ್ಟ್ವೇರ್ ಆನ್ಲೈನ್ ಸಿಗ್ತಾವ್ರಿ, ಪೆನ್ ಡ್ರೈವ್ ಹಾಕೋತೀವ್ರಿ. CD ಮತ್ತೆ ಔಟ್ಡೇಟೆಡ್ ಇವತ್ತು. In place of CD, we use pen drive. Sharan preferred coffee to tea. ಇದು ಚಂದ ಐತಿ, ಇದ್ರ ಬಗ್ಗೆ ಒಂದಿಷ್ಟು ನಾ ಹೇಳ್ತೀನಿ ತಗೋರಿ. ಇದನ್ನೊಂದಿಷ್ಟು ಹೇಳಿ ಬ್ಯೂಟಿಫುಲ್ ಐತಿ, ಕೇಳ್ಕೋರಿ. ನಮ್ ಸರ್ ಬಹಳ ಚಂದ ಹೇಳ್ತಿದ್ರು ನಮ್ ಸರ್ ಇದನ್ನ. ನಾವು ಟ್ಯೂಷನ್ ಸರ್ ನಾವು ಹೇಳಿಸ್ಕೊಂಡಿದ್ದು ಟ್ಯೂಷನ್ ಒಳಗ. ಕಾಲೇಜ್ ಒಳಗ ಬೇರೆ ಇರ್ತಿದ್ವು ರೀ, ಸಿಲೆಬಸ್ ಇರ್ತಿತ್ತು, ಅದನ್ನ ಮಾಡ್ತಿದ್ರು. ಟ್ಯೂಷನ್ದಾಗ ಹೇಳಿಸ್ಕೊಂತಿದ್ದು ನಾವು ಸರ್ ಕಡೆಯಿಂದ. ಇದನ್ನ ಬಹಳ ಬ್ಯೂಟಿಫುಲ್ ಹೇಳ್ತೇನೆ ನೋಡ್ರಿ, ಕೇಳಿಸ್ಕೊಡ್ರಿ. ಕೆಲವು ಶಬ್ದಗಳದಾವ್ರಿ ತಮ್ಮ, ಆ ಶಬ್ದಗಳು ಬಂದ್ರೆ ಅಲ್ಲಿ ಮುಂದೆ ಧ್ಯಾನ ಬರಬಾರ್ದ್ರಿ, ಟೂ ಬರ್ಬೇಕಂತ ಹೇಳಿ. ಈಗ ಕಂಪ್ಯಾರಿಟಿವ್ ಡಿಗ್ರಿ ಮಾಡುವಾಗ ಧ್ಯಾನ ಬರ್ತೈತಿ, ಎಲ್ಲ ಕಡೆ ಧ್ಯಾನ ಬರ್ತೈತಿ. ಧ್ಯಾನ ಬರ್ತೈತಿ. ಸ್ಟ್ರಾಂಗರ್ ದ್ಯಾನ್, ವೈಸರ್ ದ್ಯಾನ್, ಮೋರ್ ಬ್ಯೂಟಿಫುಲ್ ದ್ಯಾನ್, ರಿಚರ್ ದ್ಯಾನ್, ಬಿಗ್ಗರ್ ದ್ಯಾನ್, ಸ್ಮಾಲರ್ ದ್ಯಾನ್, ಸ್ಟ್ರಾಂಗರ್ ದ್ಯಾನ್, ವೀಕರ್ ದ್ಯಾನ್, ಪೋರರ್ ದ್ಯಾನ್, ಥಿಕ್ಕರ್ ದ್ಯಾನ್, ತಿನ್ನರ್ ದ್ಯಾನ್. ಎಷ್ಟು ಬೇಕು ಎಲ್ಲ ಕಡೆ ಧ್ಯಾನ. ಬಟ್ ಕೆಲವು ವರ್ಡ್ಸ್ ಅದಾವ್ರಿ, ಅಲ್ಲೇ ಧ್ಯಾನ ಹಾಕಬಾರದು, ಇದರ ಬದಲಾಗಿ ಟೂ ಹಾಕಬೇಕು. ಬಹಳ ಕೇರ್ಫುಲ್ ಆಗಿರಿ ಇದ್ರ ಬಗ್ಗೆ. ಧ್ಯಾನ ಬರೋದಿಲ್ಲ, ಧ್ಯಾನ ಅನ್ನೋದು ಇಲ್ಲಿ ಚಂದ ಬರಲ್ಲ ನಿಮ್ಗೆ. ಧ್ಯಾನ ಬರಬಾರದು. ಧ್ಯಾನ ಬೇಡ. ಮತ್ತೇನ್ ಬರ್ಬೇಕಂದ್ರೆ ಧ್ಯಾನ ಬೇಡ, ಧ್ಯಾನ ರೌಂಡ್ ಕಟ್. ಧ್ಯಾನ ಬೇಡ. ಮತ್ತೇನ್ ಬೇಕಂದ್ರೆ ಟೂ ಬೇಕು. ಎಲ್ಲಿ ಅಂದ್ರ ಕೇಳಿಸ್ಕೊರಿ, ಒಂದು 4 ಶಬ್ದ ಹೇಳ್ತೀನಿ ನೋಡ್ರಿ. 4-5 ಶಬ್ದ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅನಿಸ್ತದೆ ನಮಗ. ಈಗ ಪ್ರೆಫರ್ ಅಂತ ಒಂದು ಶಬ್ದ ಅದ ರೀ, ಪ್ರೆಫರ್. ಪ್ರೆಫರ್ ಬಂದ್ರೆ ಮುಂದೆ ಟೂ ಬರಬೇಕ್ರಿ. ಪ್ರೆಫರ್ ಟು. ಪ್ರೆಫರ್ ಅಂದ್ರೆ ಏನು? ಲೈಕ್ ಬೆಟರ್, ಹೆಚ್ಚು ಇಷ್ಟಪಡೋದು. ಈಗ ನಾನು ಕಾಫಿನೂ ಕುಡಿತೀನಿ, ಟೀನೂ ಕುಡಿತೀನಿ, ಆದರೆ ಕಾಫಿನ ಹೆಚ್ಚು ಇಷ್ಟಪಡ್ತೀನಿ ಅಂದ್ರೆ ಐ ಪ್ರಿಫರ್ ಕಾಫಿ. ಎರಡುಗಳಲ್ಲಿ ಕಾಫಿನ ಹೆಚ್ಚು ಇಷ್ಟಪಡ್ತೀನಿ. ಧ್ಯಾನ ಅನ್ನಬಾರ್ದ್ರಿ, ಟೂ ಅನ್ಬೇಕು.
ಐ ಪ್ರೆಫರ್ ಕಾಫಿ ಟು ಟೀ. ಈ ರೆಡಿಮೇಡ್ ಅಯ್ಯೋ ಬಾಹ್ಯಾಟ್ ಹಾಕಿ ಇಟ್ಬಿಟ್ಟಿರ್ತಾರ ಕಾಫಿ, ಇದೇನು ಬೆಟರ್, ಇದೇನು ಪ್ರೆಫರ್. ಪ್ರೆಫರ್ ಒಂದು. ಇನ್ನೊಂದೆರಡು ಶಬ್ದ ಹೇಳ ನನಗ್ರೆ. ಪ್ರೆಫರ್ ಸುಪೀರಿಯರ್ ಅಂತ ಐತಿ. ಇದು ಬಹಳ ಚಂದ ಶಬ್ದ, ಕೇಳಿಸ್ಕೊಳ್ಳೋದನ್ನ. ಸುಪೀರಿಯರ್ ಅಂತ ಶಬ್ದ ಐತಿ. ಸುಪೀರಿಯರ್ ಅಂತ ಶಬ್ದ ಬಂದ್ರ ಇಲ್ಲಿ ಟೂನ ಬರಬೇಕು. ಐ ಆಮ್ ಸುಪೀರಿಯರ್ ಟು ಯು. ನಿಮ್ಮ ಸುಪೀರಿಯರ್ ಇದನ್ರಿ ನಾನು. ಐ ಆಮ್ ಸುಪೀರಿಯರ್ ದ್ಯಾನ್ ಯು ಅಂದ್ರೆ ತಪ್ಪು ಹೋತು. ಯು ಕಾಮನ್ ಎರರ್ಸ್ ಕೊಡ್ತಾರ್ರಿ ಇದನ್ನು. ಕಾಮನ್ ಪಿ ಯು ಫಸ್ಟ್ ಇಯರ್ ಐತಿ, ಪಿ ಯು ಸೆಕೆಂಡ್ ಇಯರ್ ಐತಲ್ಲ, ಕಾಮನ್ ಎರರ್ಸ್ ಇನ್ ಇಂಗ್ಲಿಷ್ ಅಂತೇಳಿ. ಅಲ್ಲಿ ಬಹಳ ಪಾಪ್ಯುಲರ್ ಕ್ವಶನ್ ಇದ್ರೆ ಏನ್ ಕೊಡ್ತಾರ ಗೊತ್ತನ್ರಿ? ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಅಂತ ಕೊಟ್ಬಿಡ್ತಾರ. ಐ ಆಮ್ ಸುಪೀರಿಯರ್ ದ್ಯಾನ್ ಯು ಅಂತ ಕೊಡ್ತಾರ. ನನಗೊಬ್ರು ನಾನು ಕಾಲೇಜ್ಗೆ ಬಂದ್ಬಿಟ್ರು ಒಬ್ರು, KES ಎಕ್ಸಾಮ್ ಬರೆದು. ಅಲ್ಲ ಸರ ಇದು ಅದಕ್ಕೂ ಕಾಮನ್ ಒಂದು ಎಕ್ಸಾಮ್ ಬರ್ತಾರೆ. ಎಕ್ಸಾಮ್ ಬಂದು ಅಲ್ಲೇ ದಾರಿ ಮೇಲೆ ನಮ್ಮ ಕಾಲೇಜಿಗೆ ಬಂದ್ಬಿಟ್ರು. ಏನಂದ್ರೆ ಅವರು ಬರ್ರಿ ಅಂತ ಮಾತಾಡ್ಕೊಂತ ಕುಂತೀವಿ. ಹೇಳಿದ್ರು ಸರ್ ಒಂದು ಎಕ್ಸಾಮ್ ಬರ್ದೆ ನಾನು, ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಅಂತೈತಿ ಸರ್, ಇದ್ರ ಏನ್ ಮಿಸ್ಟೇಕ್ ಐತ್ರಿ, ಪೂರಾ ಕರೆಕ್ಟ್ ಐತಲ್ಲ ಅಂತಂದ್ರು. ಅವ್ರು ನಾನ್ ಇಂಗ್ಲಿಷ್ನವ್ರದ್ದು. ಅವರು ಒಂದ್ ಸಬ್ಜೆಕ್ಟ್ ಇಂಗ್ಲಿಷ್ ಇರ್ತೈತಲ್ಲ, ಅವ್ರು ಸೈನ್ಸ್ದವ್ರು. ಮತ್ತಂಗ ನಾನು ಮತ್ತೆ ಹೇಳಿದೆ, ಮತ್ತೆ ಹಿಂಗಿಂಗ ಅರ್ಥಂತ. ನನಗಂತೂ ಏನು ಗೊತ್ತಾಗ್ಲಿಲ್ರಿ, ಏನೋ ಬರ್ದು ಬಂದಿನಿ ಅಂದ್ರೆ. ಅಷ್ಟು KES ಎಕ್ಸಾಮ್ ಕೇಳುವಂತ ಕ್ವಶನ್ ಇದು. 4-5 ವರ್ಡ್ ಅದಾವ, ಹೇಳ್ಬಿಡ್ತೀನಿ ನೋಡ್ರಿ. ಪ್ರೆಫರ್, ಸುಪೀರಿಯರ್, ಇದರ ಅಪೋಸಿಟ್ ಏನ್ರಿ? ಇನ್ಫೀರಿಯರ್. ಇನ್ಫೀರಿಯರ್. ಅದು ಕೊಟ್ಟು ಬರ್ಬೇಕು. ಪ್ರೆಫರ್, ಸುಪೀರಿಯರ್, ಇನ್ಫೀರಿಯರ್, ಆಮೇಲೆ ಇನ್ನೊಂದೆರಡು ಬರ್ಲೇನೆ ಇಲ್ಲಿ ಬರ್ತೇನೆ, ಜೂನಿಯರ್. ಈ ಶಬ್ದ ನಮ್ ಸರ್ ಕಲಿಸಿದ್ದು ನಿಮಗೆ ನಾ ಕಲ್ಸಕತ್ತೇನೆ. ಜೂನಿಯರ್ ಬಂತು ಅಂದ್ರೆ ಟು ಬರ್ಬೇಕು. ಯು ಆರ್ ಜೂನಿಯರ್ ಟು ಮೇ ಹೆಂಗ ಅನ್ಬೇಕಂತ. ಅದರದ ಸೀನಿಯರ್ ಅದಲ್ರ, ಐ ಆಮ್ ಸೀನಿಯರ್ ಟು ಯು ಅನ್ಬೇಕ್ರಿ. ಚಲೋ ವರ್ಡ್ ಕೊಟ್ಟಾರ, ನನಗೆ ಸ್ವಲ್ಪ ಮಾತಾಡಕ್ಕೆ ಅನುಕೂಲ ಐತಿ ಇಲ್ಲಿ, ಅದಕ್ಕೆ ಮಾತಾಡ್ತೀನಿ. ವಿಚ್ ಈಸ್ ಯೂಸ್ಫುಲ್, ವೆರಿ ಮಚ್ ಯೂಸ್ಫುಲ್ ಫಾರ್ ಯುವರ್ ಸ್ಟೂಡೆಂಟ್ಸ್. ಇನ್ನೊಂದು ಶಬ್ದ ಐತಿ, ನನಗೆ ನೆನಪಾಗೋಲ್ದ್ರಿ ಅದ್ರ. ಇವು ಅಗದಿ ಪಾಪ್ಯುಲರ್ ಅಂತ ತಿಳಿದ್ಬಿಟ್ರಿ ನೀವು. ಏನ್ರಿ? ಪ್ರೆಫರ್ ಟು, ಸುಪೀರಿಯರ್ ಟು, ಇನ್ಫೀರಿಯರ್ ಟು, ಜೂನಿಯರ್ ಟು, ಸೀನಿಯರ್ ಟು. ಜೂನಿಯರ್ ಇದು ಏನ್ ಮಾಡ್ತಾರೆ ಹೇಳ್ರಿ? ನಿಮಗೆ ರಾಂಗ್ ಇಂಗ್ಲಿಷ್ ಹೆಂಗ್ ಕೊಡ್ತಾರಂದ್ರ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಧ್ಯಾನ ಹಾಕ್ಬಿಡ್ತಾರ. ಯಾಕಂದ್ರೆ ಕಾಮನ್ ಆಗಿ ಹಂಗ ಧ್ಯಾನ ಯೂಸ್ ಮಾಡ್ಬಿಡ್ತೀವಿ ನಾವು. ಕರೆಕ್ಟ್ ಇಂಗ್ಲಿಷ್ ಅಂದ್ರೆ ಈ ಒಂದು ವರ್ಡ್ಸ್ಗಳು ಬಂದಾಗ ಮುಂದೆ ಟು ಬರಬೇಕು, ಧ್ಯಾನ ಬಂದ್ರೆ ತಪ್ಪು. ಕಲ್ಟಿವೇಟ್ ಮಾಡ್ಕೋರಿ. ಐ ಪ್ರೆಫರ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಪ್ರೆಫರ್ ಹೆಚ್ಚು ಇಷ್ಟಪಡೋದು. ಐ ಪ್ರೆಫರ್ ವೆಜಿಟೇರಿಯನ್ ಫುಡ್ ಟು ನಾನ್ ವೆಜಿಟೇರಿಯನ್ ಫುಡ್. ನಾನ್ ವೆಜಿಟೇರಿಯನ್ ತಿಂತೀನಿ, ನಾನ್ ವೆಜಿಟೇರಿಯನ್ ಫುಡ್ ತಿಂತೀನಿ, ವೆಜಿಟೇರಿಯನ್ ಫುಡ್ ತಿಂತೀನಿ. ಆದರೆ ವೆಜಿಟೇರಿಯನ್ ಫುಡ್ ಅನ್ನ ಹೆಚ್ಚು ಇಷ್ಟಪಡ್ತೀನಿ. ಹೆಂಗ ಅದು ಡೈಲಾಗ್ ಬರ್ತದ. ವುಡ್ ಯು ಲೈಕ್ ಟು ಪ್ರೆಫರ್ ಸಿಲ್ಕ್ ಸಾರಿ ಆರ್ ಕಾಟನ್ ಸಾರಿ? ಅವ್ರ ಹೆಂಡತಿ ಕೇಳ್ತಾನ, ಪ್ರೆಸೆಂಟ್ ತರ ಮುಂದೆ ಡೈಲಾಗ್ನ ಬರ್ತದಲ್ಲ. ಐ ಪ್ರೆಫರ್ ಕಾಟನ್ ಸಾರಿ, ಇದು ಐ ಪ್ರೆಫರ್ ಸಿಲ್ಕ್ ಸಾರಿ. ಅವ್ರ ಹೆಂಡತಿ ಹೇಳ್ತಾರ ಪ್ರೆಫರ್, ಹೆಚ್ಚು ಇಷ್ಟಪಡು. ಓಕೆ, ಸಾಕಲ್ಲ, ಮುಂದೆ ಹೋಗ್ತಾರೆ ಬರ್ರಿ. ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅಲ್ರಿ. ಹಂಗ ಹೇಳ್ತಾ ಇರ್ತೈತಿ, ಏನಾರ ಕೇಳಿಸ್ಕೊಡ್ರಿ. ಆನಂದ್ ಗಾಟ್ ಫ್ರಮ್ ದ ಕಾರ್. ಗಾಟ್ ಅಂದ್ರೆ ಗಾಟ್ ಇಂಟು ಇಲ್ಲ, ಇಂಟು ಅಂದ್ರೆ ಫ್ರಾಮ್ ಬರ್ತಲ್ರಿ. ಫ್ರಾಮ್ ಆಯ್ತಂದ್ರೆ ಔಟ ಮಾಡ್ಬೇಕ್ರಿ ಇದನ್ನ. ಗಾಟ್ ಔಟ್ ಫ್ರಾಮ್ ದ ಕಾರ್ ಮಾಡ್ರಿ.
ಹೌದಲ್ಲ? ಎಸ್. ಗಾಟ್ ಔಟ್ ಫ್ರಮ್ ದ ಕಾರ್. ಇದು ಅಡ್ವರ್ಬ್ ಆಗ್ತದೆ ಅಂತ ಅನಿಸ್ತದ. ಇದು ಅಡ್ವರ್ಬ್ ಆಗ್ತದ. ಇದು ಪ್ರಪೋಸಿಷನ್ ಇಲ್ಲೈತಿ, ಇದು ಪ್ರಪೋಸಿಷನ್ ಆಗ್ತದೆ. ಬರ್ರಿ ನೆಕ್ಸ್ಟ್ 9th. ಮಿಸ್ಟರ್ ಚಂದ್ರು ಈಸ್ ಅರೈವಿಂಗ್. ಒಂದು ಸ್ವಲ್ಪ ಡೌಟ್ ಬಂದಿತ್ತು, ನಾನು ಹಂಗ ಗೂಗಲ್ ನೋಡಿ ಇದನ್ನ ಮಾಡ್ಕೊಂಡಿದ್ದೆ. 9th ಅಂತ ಐತಲ್ಲ, ಆಟ್ ನೈಟ್ ಬರ್ತಾನ ಅಂತ ನೋಡಿದ್ದೆ ನಾನು. ಅನಿಸಿತ್ತು ನನಗೆ ಸ್ವಲ್ಪ ಆಟ್ ನೈಟ್ ಬರ್ಬೋದೇನೋ ಅಂತ ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ಹುಡುಕಾಟ್ಲಾಗಿ ಆಟ್ ನೈಟ್ ಬರೋದಿಲ್ಲ, ಇನ್ ದ ನೈಟ್ ಅಂತ ಬರ್ತಾರೆ. ಇನ್ ಐತಿ ನೋಡಿ, ಇದಂತೂ ಆರಾಮಾಗಿ ಗೊತ್ತಾಗ್ತದೆ. ಇನ್ 1945 ಅಂತ ಹಿರೋಶಿಮಾ ಅಂತ ಇರ್ತಾರೆ. 10th ಒಂದು ಲೆಸನ್ ಐತ್ರಿ ಮೊದಲ. ಹಿರೋಶಿಮಾ, ನಾಗಸಾಕಿ, ಕೊಕೊರಾದ ಮೇಲೆ ಬಾಂಬ್ ಗುರಿ ಇಟ್ಟಿದ್ರು. ಜಪಾನದ ನಗರಗಳಿವು, ಅಮೆರಿಕದವರು. 1945 ಆಗಸ್ಟ್ 6th 7th 6th ಹಿರೋಶಿಮಾ ಮೇಲೆ 7th ನಾಗಸಾಕಿ. 6th 9th ರೀ, 7th ಅಲ್ಲ. ಇಯರ್ ಐತಲ್ಲ, ಇಯರ್ ಐತಿ. ಇಯರ್ ಇದ್ರೆ ಇನ್ ಹಾಕ್ರಿ, ಮಂತ್ ಇದ್ರೆ ಇನ್ ಹಾಕ್ರಿ. ಇನ್ ಜಾನ್ವರಿ, ಇನ್ ಫೆಬ್ರವರಿ, ಇನ್ 1945, ಇನ್ 2025. ಇಯರ್ ಇದ್ರೆ ಇನ್ ಹಾಕ್ರಿ, ಮಂತ್ ಇದ್ರು ಇನ್ ಹಾಕ್ರಿ. ಇನ್ ಜಾನ್ವರಿ, ಇನ್ ಫೆಬ್ರವರಿ ಅಂತ ಹೇಳಿ. ಅದರ ಡೇಟ್ ಇದ್ರೆ ಆನ್ ಹಾಕ್ಬೇಕು. ಆನ್ 24th ಆಫ್ ದಿಸ್ ಮಂತ್. ಡೇ ಇದ್ರೆ ಆನ್ ಹಾಕ್ರಿ, ಆನ್ ಮಂಡೇ. Okay, friend. Next, rearrangement of segments into meaningful sentence. ಮತ್ತೆ ಮುಂದಿನ ವಿಡಿಯೋದೊಳಗೆ ಅದನ್ನು ಮಾಡಿ ಹಾಕ್ತೇನಂತ. ಎಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ತಮಗೆ ಬರ್ತಾವೆ. ಎಕ್ಸಾಮ್, ಮಿಡ್ ಟರ್ಮ್ ಸಮೀಪ ಬರ್ಲಿಕ್ಕೆ ಹತ್ತಿಲ್ಲ. ಫಸ್ಟ್ ಟೆಸ್ಟ್ ಮುಗಿಸಿರ್ಬೇಕು. ನಾನು ಸ್ವಲ್ಪ ಕೆಲಸದಾಗಿದ್ದೆ, ಸ್ವಲ್ಪ ಗ್ಯಾಪ್ ಆಯ್ತು ನನ್ನ ವರ್ಕ್. ರೆಗ್ಯುಲರ್ ಹಾಕ್ತಿರ್ತೀನಿ. ವಾಚ್ ಮಾಡ್ರಿ. ಓಕೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.